ರಾಜ್ಯದಲ್ಲಿ ದಿನೇ ದಿನೇ ಮಳೆ ಅಭಾವ ಹೆಚ್ಚುತ್ತಿದ್ದು ಬೆಳೆ ನಷ್ಟದಿಂದ ಪಾರಾಗಲು ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ವರದಾನವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿಯಾಗುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಬಯಲು ಸೀಮೆಯಾದ ಕೋಲಾರ ಕೃಷಿ ಪ್ರಧಾನ ಜಿಲ್ಲೆ. ಕೃಷಿಯೇ ರೈತರ ಬದುಕಿನ ಜೀವನಾಡಿ. ಮಳೆ ಬಂದರೆ ರೈತನ ಬದುಕು ಹಸನು. ಆದರೆ ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ರೈತರು ಕೊಳವೆ ಬಾವಿಯನ್ನೇ ನಂಬಿ ಬದುಕುತ್ತಿದ್ದಾರೆ. ರಾಗಿ, ತೊಗರಿ, ಕಡಲೆಕಾಯಿ, ಮಾವು, ಭತ್ತ ಮತ್ತು ತರಕಾರಿ ಬೆಳೆಯಲಾಗುತ್ತಿದೆ. ಆದರೆ ಈ ಬಾರಿ ಮುಂಗಾರು ಕೊರತೆಯಿಂದ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಭೂಮಿಯನ್ನು ಹದ ಮಾಡಿ ಬಿತ್ತನೆಗೆ ರೈತರು ಕಾಯುತ್ತಿದ್ದಾರೆ. ಇದೇ ವೇಳೆ ಜಿಲ್ಲೆಯ ನೂರಾರು ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಂಬಿಕೊಂಡಿದ್ದು ಬೆಳೆ ನಷ್ಟದಿಂದ ಪಾರಾಗಲು ಯೋಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುತ್ತಿದ್ದಾರೆ. ಶ್ರೀನಿವಾಸಪುರದಲ್ಲಿ 44,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡಲಾಗುತ್ತಿದೆ. ಈ ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ರೈತರಿಗೆ ತೊಂದರೆಯಾಗಿದೆ. ಜಿಲ್ಲೆಯಲ್ಲಿ ಟೊಮೊಟೊ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮೊಟೊ ಬೆಳೆಯಲಾಗುತ್ತಿದೆ. ಬೆಲೆ ಕುಸಿತ, ಹವಾಮಾನ ವೈಪರೀತ್ಯದಂತಹ ಅನಿಶ್ಚಿತತೆಯ ನಡುವೆ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ಕೃಷಿಕ ಹನುಮೇಗೌಡ 5 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದು 10 ವರ್ಷದಿಂದ ನಿರಂತರವಾಗಿ ವಿಮಾ ಪ್ರೀಮಿಯಂ ಪಾವತಿಸುತ್ತಿದ್ದೇವೆ. ಸಂಕಷ್ಟ ಕಾಲದಲ್ಲಿ ಫಸಲ್ ಬಿಮಾ ಯೋಜನೆ ವರದಾನವಾಗಿದೆ ಎಂದರು. ನಮ್ಮ ತಾಲೂಕಿನಲ್ಲಿ 90% ಜನ ರೈತರಿದ್ದಾರೆ. ಅದರಿಂದ ಆ ಯೋಜನೆ ನನಗೆ ಸ್ಟಾರ್ಟಿಂಗು ಬೆಳೆ ವಿಮೆ ಯೋಜನೆಯನ್ನು ನಾವು ಒಂದು 5 ಎಕರೆಗೆ ಕಟ್ಟಿದ್ವಿ. 5 ಎಕರೆಗೆ ಕರೆಕ್ಟಾಗಿ ನಮಗೆ 75,000 ಅಮೌಂಟ್ ಬಂತು. 5 ಎಕರೆಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಪ್ರತಿ ವರ್ಷ ಕಟ್ತಾ ಬಂದಿದ್ದೀನಿ. ಇದುವರೆಗೂ 10 ವರ್ಷದಿಂದ ಅದರ ಲಾಭವನ್ನು ಪಡೆಯುತ್ತಿದ್ದೇನೆ. ರೈತ ರಮೇಶ್ ತಾವು ಕಳೆದ 8 ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಯಾಗಿದ್ದು ಮುಂಗಾರು ತಗ್ಗಿದಾಗ ಈ ಯೋಜನೆಯ ಅನುಕೂಲ ಪಡೆಯುತ್ತಿದ್ದೇವೆ ಎಂದರು. ಹೆಚ್ಚಾಗಿ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಏನು ಬೆಳೆ ವಿಮಾ ಯೋಜನೆ ಮಾಡಿಕೊಳ್ಳೋಕ್ಕೆ ರೈತರು ಏನು ಸೈಬರಿ ಸೆಂಟರ್ಗಳು ಮತ್ತು ಕರ್ನಾಟಕ ಏನು ಓನ್ ಕಡೆ ಹೋಗ್ತಾ ಇದ್ದಾರೆ. ಈ ಫಸಲ್ ಬಿಮಾ ಯೋಜನೆಯಲ್ಲಿ ನಾನು 7-8 ವರ್ಷದಿಂದ ನೋಂದಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತೋರ್ವ ರೈತ ವಿನಾಯಕ ಮುಂಗಾರು ಸಕಾಲದಲ್ಲಿ ಆರಂಭವಾಗದಿರುವುದರಿಂದ ರಾಗಿ ಬಿತ್ತನೆಗೆ ಮಳೆ ಕೊರತೆಯಾಗಿದೆ. ಉತ್ತಮ ಇಳುವರಿಯಾಗದಿದ್ದಲ್ಲಿ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಳೆ ಸರಿಯಾಗಿ ಆಗದೇ ಇದ್ದರಿಂದ ರಾಗಿ ಬೆಳೆ ಈ ಸಲ ಆಗುತ್ತೋ ಇಲ್ಲವೋ ಅಂತ ನಮಗೆ ಅಂದಾಜೇ ಇಲ್ಲ. ಮಳೆ ಬರ್ತದೋ ಇಲ್ಲೋ, ಬೆಳೆ ಆಗ್ತದೋ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಅದರಿಂದ ನಾನು 1.5 ಎಕರೆಗೆ ರಾಗಿ ಚೆಲ್ತಾ ಇದ್ದೀನಿ. ಇದು ಬೆಳೆ ವಿಮೆ ಮಾಡಿಸ್ತಾ ಇದ್ದೀನಿ. ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಾರೆಡ್ಡಿ ಹವಾಮಾನ ಆಧಾರಿತ ವಿಮಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಪ್ರಕೃತಿ ವಿಕೋಪದಿಂದ ಪ್ರತಿ ವರ್ಷ ಕೃಷಿಕರು ಸಂಕಷ್ಟ ಎದುರಿಸುತ್ತಿರುವುದನ್ನು ಮನಗಂಡು ಈ ವಿಮಾ ಯೋಜನೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು. ರೈತ ಬಾಂಧವರು ಮಾವು ಪ್ರಕೃತಿ ವಿಕೋಪದ ವೈಪರೀತ್ಯದಿಂದ ಪ್ರತಿ ವರ್ಷ ಮಾವು ಬೆಳೆಗಾರರ ಸಂಕಷ್ಟವಿರುವುದರಿಂದ ಸಹಜವಾಗಿ ನಾವು ಮಾವು ಬೆಳೆಗಾರರ ಅನುಕೂಲವಾದ ದೃಷ್ಟಿಯಿಂದ ಈ ವಿಮಾ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೇವೆ. ರೈತ ಬಾಂಧವರು ಪ್ರತಿ ಹೆಕ್ಟೇರಿಗೆ 4,000 ರೂಪಾಯಿ ಪ್ರೀಮಿಯಂ ಮಾಡಿ ವಿಮೆ ಮೊತ್ತವನ್ನು ಪಾವತಿಸಿ ಧಾರಣೆ ಕುಸಿತ ಹಾವಳಿಯಿಂದ ತಡೆಗಟ್ಟು ಲಾಭದಾಯಕವಾಗಿ ಮಾವನ್ನು ಬೆಳೆಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕೃಷಿ ಇಲಾಖೆ ಉಪನಿರ್ದೇಶಕಿ ಮಂಜುಳಾ ಪ್ರಸ್ತುತ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಗಿ, ಭತ್ತ, ನೆಲಗಡಲೆ, ಟೊಮ್ಯಾಟೊ ಬೆಳೆಗಳಿಗೆ ಜಾರಿ ಮಾಡಲಾಗಿದೆ. ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಬ್ಯಾಂಕುಗಳಲ್ಲಿ ಯೋಜನೆಯ ಪ್ರೀಮಿಯಂ ಪಾವತಿಸಬಹುದಾಗಿದೆ ಎಂದು ಹೇಳಿದರು.
ಮಳೆ ಪ್ರಮಾಣ ಕಡಿಮೆ ಆಗೋದ್ರಿಂದ ಬೆಳೆ ನಷ್ಟ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಬೆಳೆ ವಿಮೆ ಕಡ್ಡಾಯವಾಗಿ ಮಾಡಬೇಕು ಅಂತ ನಮ್ಮ ಇಲಾಖೆ ಮುಖಾಂತರ ನಿಮಗೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ಹಿಂದಿನ ವರ್ಷಗಳಲ್ಲಿ ಬೆಳೆ ನಷ್ಟವಾದಾಗ ಫಸಲ್ ಬಿಮಾ ಯೋಜನೆಯಿಂದ ದೊರೆತ ಪರಿಹಾರ ರೈತ ಕುಟುಂಬಗಳಿಗೆ ಆಧಾರವಾಗಿದೆ. ಇದೇ ಕಾರಣಕ್ಕೆ ಜಿಲ್ಲೆಯ ರೈತರು ಉತ್ಸಾಹದಿಂದ ವಿಮಾ ಯೋಜನೆಯಲ್ಲಿ ನೋಂದಣಿಯಾಗುತ್ತಿದ್ದು ರೈತರಲ್ಲಿ ಹೊಸ ಭರವಸೆ ಮೂಡಿದೆ.